ವೀಸಾ ಬುಕ್ಕಿಂಗು, ಸಂದರ್ಶನ, ಮದುವೆ, ಪ್ರವಾಸ, ವಿದೇಶಗಳಿಗೆ ತೆರಳಬೇಕಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಈಗ ಪರದಾಟ ನಡೆಸ್ತಾ ಇದ್ದಾರೆ. ಮೊದಲೇ ಕ್ಯಾಬು, ಹೋಟೆಲ್ಲು ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಪ್ರಯಾಣಿಕರು, ವಿಮಾನ ಟಿಕೆಟು ಸೇರಿ. ವಿಮಾನ ಹಾರಾಟ ಇದ್ದಕ್ಕಿದ್ದಂಗೆ ರದ್ದಾಗ್ಬಿಟ್ರೆ ಪ್ರಯಾಣಿಕರು ಏನು ಮಾಡಬೇಕು ಅಂಥೇಳಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಏನು ಮಾಡಬೇಕು ಅಂಥೇಳಿ ಗೊತ್ತಾಗ್ತಿಲ್ಲ. ಹೋಟೆಲ್ನವರಿಗೆ, ಕ್ಯಾಬ್ನವರಿಗೆ ಹೇಗೆ ಇವರು ಮಾಹಿತಿ ಕೊಡಬೇಕಾಗುತ್ತೆ, ಜೊತೆಗೆ ಯಾವುದೇ ಇನ್ಫಾರ್ಮೇಷನನ್ನು ಕೊಡ್ತಾ ಇಲ್ಲ ಸಿಬ್ಬಂದಿಗಳು ಅಂಥೇಳಿ. ರೀಫಂಡ್ ಕೂಡ ಮಾಡ್ತಾ ಇಲ್ಲ, ಯಾವಾಗ ಸರಿಯಾಗುತ್ತೆ ಅನ್ನೋದು ಕೂಡ ಹೇಳ್ತಾ ಇಲ್ಲ. ಎಲ್ಲವೂ ಕೂಡ ಗೋಜಲು ನಿರ್ಮಾಣವಾಗಿದೆ. ಮುಂಬೈಗೆ ಹೋಗೋದಕ್ಕೆ ಅಂತ ನಮ್ಮ ಕಂಪನಿ ಕೆಲಸದ ಮೇಲೆ ಸ್ವಲ್ಪ ಕೆಲಸ ಇತ್ತು, ಎಕ್ಸಿಬಿಷನ್ ಇದೆ ಅಲ್ಲಿ. ಸೊ ನೆನ್ನೆ ಬುಕ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡಿದ್ದಾರೆ ಇಂಡಿಗೋದವರು. ಆ್ಯಂಡ್ ಇವಾಗ ಮತ್ತೆ ಅವರು ರೀಶೆಡ್ಯೂಲ್ ಮಾಡಿ ಪ್ಲ್ಯಾನ್ ಬಿ ಕೊಟ್ಟರು. ಅಟ್ಲೀಸ್ಟ್ ಇವರು ಕಂಪ್ಲೀಟಾಗಿ ಇಲ್ಲ, ಆಗೋದೇ ಇಲ್ಲ ಅಂತ ಅಂದಿದ್ರೆ ಒಂಥರ. ಇವಾಗ ರೀಶೆಡ್ಯೂಲ್ ಮಾಡಿ ಮತ್ತೆ ಇವಾಗ ಕೊಟ್ಟಿದ್ದಾರೆ, ಇವತ್ತಿಗೆ ಕೊಟ್ಟಿದ್ದಾರೆ. ಇವತ್ತು ಮಾರ್ನಿಂಗ್ 5 o'clock ಮತ್ತೆ ಕ್ಯಾನ್ಸಲ್ ಅಂತ ಮಾಡಿದ್ದಾರೆ. ಸೊ ಹಿಂಗಾದರೆ ನಮ್ಮ ಅಕೊಮಡೇಷನ್ನು ಅಥವಾ ಅಲ್ಲಿ ಏನೇನು ಮಾಡಿರ್ತೀವಿ ಎಲ್ಲ ವೇಸ್ಟ್ ಆದಂಗೆ ಅಲ್ವಾ. ನಿಜವಾಗ್ಲೂ ಇವ್ರುಗಳಿಗೆ ಬುದ್ಧಿನೇ ಇಲ್ಲ. ಇವಾಗ ರಿಟರ್ನ್ ಟಿಕೆಟ್ ನಾವು ಬುಕ್ ಮಾಡಿದ್ದೀವಿ ಯಾವುದರಲ್ಲಿ, ಮತ್ತು ಏರ್ ಇಂಡಿಯಾದಲ್ಲಿ ಮಾಡಿದ್ದೀವಿ. ಈಗ ಅವರು ಕೂಡ ನಮಗೆ ರೀಫಂಡ್ ಕೊಡಲ್ಲ ಅಥವಾ ನಾವು ಹೋಗಿಲ್ಲ ಅಂತಂದ್ರು ಎಲ್ಲ ವೇಸ್ಟೇನೇ, ಕಂಪ್ಲೀಟಾಗಿ ದುಡ್ಡು ವೇಸ್ಟು. ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಇವರಿಂದ. ಸ್ವಲ್ಪನೂ ಸರ್ವಿಸ್ ಸರಿ ಇಲ್ಲ ಈ ಇಂಡಿಗೋದವ್ರದ್ದು. ಇನ್ನೇನು ಹೇಳೋದಕ್ಕಾಗುತ್ತೆ, ಯಾಕಂದರೆ ಅಲ್ಲಿ ನಾವು ಹೋಟೆಲ್ಸ್ನ ಬುಕ್ ಮಾಡಿರ್ತೀವಿ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಎಷ್ಟೊಂದು ವೇಸ್ಟ್ ಆಗುತ್ತಲ್ವಾ. ಸೊ ಒಬ್ರದ್ದಾದರೆ ಪ್ರಾಬ್ಲಮ್, ಒಂದು ಸರಿ ಆದರೆ ಪರವಾಗಿಲ್ಲ. ಈಗ ಹೆಂಗೋ ಆಯಿತು, ಒಂದು ದಿನಕ್ಕೆ ಹೆಂಗೋ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡೆಲ್ಲ ಮಾಡಿದ್ವಿ. ಈಗ ನೆನ್ನೆ ಕ್ಯಾನ್ಸಲ್ ಆಗಿದ್ದು ಆ್ಯಂಡ್ ಇವಾಗಲೂ ಕ್ಯಾನ್ಸಲ್ ಅಂತ ಅಂದರೆ ನಾವು ಮತ್ತೆ ಏನು ಮಾಡಬೇಕು, ಇವಾಗ ಹೆಂಗೆ ಟ್ರಾವೆಲ್ ಮಾಡಬೇಕು ಈಗ ನಮಗೆ? ಸರ್, ನಾವು ಅಯೋಧ್ಯೆಗೆ ಬುಕ್ ಮಾಡಿದ್ವಿ ಟಿಕೆಟು, 10 ದಿನದ ಹಿಂದೆ ಬುಕ್ ಮಾಡಿದ್ವಿ. ನಿನ್ನೆ ರಾತ್ರಿ ನಾವು ಡಿಜಿ ಲಾಗಿನ್ ಮಾಡಿದ ತಕ್ಷಣ ಲಾಗಿನ್ನೂ ಆಗಿತ್ತು, ಫ್ಲೈಟ್ ಶೆಡ್ಯೂಲಲ್ಲಿದೆ ಅಂತ ಹೇಳಿದ್ರು. ಬಟ್ ಇವಾಗ ಇಲ್ಲಿ ಬಂದು ನೋಡಿದ್ರೆ ನಾವು ಡಿಜಿ ಹತ್ರ ಕಡೆ ಹೋಗಿ ನೋಡಿದ್ರೆ ಅದು ಫ್ಲೈಟ್ ಕ್ಯಾನ್ಸಲ್ ಅಂತ ಬರ್ತಾಯಿದೆ. ಸೊ ಇದು ಯಾಕೆ ಹಿಂಗೆ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇವರು ಇವಾಗ ನಾವು ಅಲ್ಲಿ ಟ್ರಾವೆಲ್ಸ್ ಎಲ್ಲ ಬುಕ್ ಮಾಡಿದ್ದೀವಿ, ಅಲ್ಲಿ ಲೋಕಲ್ ಓಡಾಡೋಕ್ಕಲ್ಲ. ಆ ದುಡ್ಡು ಯಾರು ಕೊಡ್ತಾರೆ ನಮಗೆ ಅಲ್ವಾ? ಅಟ್ಲೀಸ್ಟ್ ಇವರು ಕ್ಯಾನ್ಸಲ್ ಆಗಿದ್ದರೆ ಮೇಲ್ ಆದರೂ ಹಾಕಿ ತಿಳಿಸ್ಬೇಕು. ನಾವು ಡಿಜಿ ಲಾಗಿನ್ ಆದಾಗಲೂ ಶೆಡ್ಯೂಲ್ ಇದೆ ಅಂತ ತೋರಿಸಿ ಇಲ್ಲಿ ಬಂದಾಗ ಇದಾದರೆ ಏನು ಮಾಡೋದು? ಪ್ರಯಾಣಿಕರ ವಿಚಾರದಲ್ಲಿ ಇಂಡಿಗೋ ಕಂಪನಿಯ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸಾವಿರಾರು ಜನ ಪ್ರಯಾಣಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ನಲ್ಲಿಯೇ ಭಜನೆ ಮಾಡಿದ್ದಾರೆ ಪ್ರಯಾಣಿಕರು. ಹರೇ ಕೃಷ್ಣ ಹರೇ ರಾಮ ಅಂಥೇಳಿ ಜಪಿಸಿ ಭಜನೆ ಮಾಡಿದ್ದಾರೆ. 10 ಗಂಟೆಗಳ ಕಾಲ ವಿಮಾನ ವಿಳಂಬವಾಗಿರೋದ್ರಿಂದ ಡಿಫರೆಂಟಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಭಜನೆ ಮಾಡಿ ಸಮಯ ಕಳೆಯಬೇಕಾದಂತಹ ಪರಿಸ್ಥಿತಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಿರ್ಮಾಣ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೃಶ್ಯ. ನೋಡುವಷ್ಟು ನೋಡಿದ್ರು, ಕಾಯುವಷ್ಟು ಕಾಯಿದ್ರು. ಯಾವುದೇ ಸಿಬ್ಬಂದಿಗಳಿಂದ ಮಾಹಿತಿ ಸರಿಯಾಗಿ ಸಿಗಲಿಲ್ಲ, ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ವಿಧಿ ಇಲ್ಲ, ಕಾಯಲೇಬೇಕಾದಂತಹ ಪರಿಸ್ಥಿತಿ. ಆಕ್ರೋಶವನ್ನು ಹೊರಹಾಕಿದ್ರು ಕ್ಯಾರೆ ಅನ್ನೋರಿಲ್ಲ, ಸಿಟ್ಟು ಹೊರಹಾಕಿದ್ರು ವಿಚಾರಿಸ್ಕೊಳ್ಳೋರಿಲ್ಲ. ಹಾಗಾಗಿ ಭಜನೆಯನ್ನು ಮಾಡಿದ್ದಾರೆ. ವಿಮಾನ ರದ್ದಾಗ್ತಾ ಇರುವಂತಹ ಪ್ರಕರಣದಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ನವ ಜೋಡಿಗಳಿಬ್ಬರು ಆನ್ಲೈನ್ನಲ್ಲಿಯೇ ರಿಸೆಪ್ಷನ್ ಅನ್ನು ಅಟೆಂಡ್ ಮಾಡಿದ್ದಾರೆ. ಆನ್ಲೈನ್ನಲ್ಲಿಯೇ ಆಗಿದೆ ಟೆಕ್ಕಿಗಳಿಗೆ ಆರತಕ್ಷತೆ. ವಧು ವರರು ಬರಲಾಗದೆ ಆನ್ಲೈನ್ನಲ್ಲಿಯೇ ಆರತಕ್ಷತೆಯನ್ನು ಅಟೆಂಡ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಅಪರೂಪದ ಪ್ರಸಂಗ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಬುಧವಾರ ನಿಗದಿಯಾಗಿತ್ತು ರಿಸೆಪ್ಷನ್ ಪ್ರೋಗ್ರಾಮು. ಭುವನೇಶ್ವರದಿಂದ ಬೆಂಗಳೂರಿಗೆ ಬರಬೇಕಿತ್ತು ವಧು ವರ, ಇಬ್ಬರು ಕೂಡ ಟೆಕ್ಕಿಗಳು. ಡಿಸೆಂಬರ್ 2ಕ್ಕೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು. ಇದ್ದಕ್ಕಿದ್ದಂತೆ ವಿಮಾನ ರದ್ದಾಗಿದೆ. ಭುವನೇಶ್ವರದಲ್ಲಿಯೇ ಹುಡುಗ ಹುಡುಗಿ ಉಳ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಪ್ರಿಪ್ರೇಷನ್ನು, ನೆಂಟರಿಷ್ಟರೆಲ್ಲ ಬಂದಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ, ಅಡಿಗೆ ಎಲ್ಲವೂ ಕೂಡ ರೆಡಿ ಆಗಿದೆ. ಇನ್ನೇನು ಮಾಡೋದು, ವರ್ಚುವಲ್ ಮೂಲಕ ಅಟೆಂಡ್ ಆಗಿದ್ದಾರೆ. ವರ್ಚುವಲ್ನಲ್ಲಿಯೇ ವಧುವರರನ್ನು ನೋಡಿ ಕುಟುಂಬಸ್ಥರು ಹಾರೈಸಿದ್ದಾರೆ.
ಮಗಳ ಅಲ್ಲಿಂದ ಭುವನೇಶ್ವರದಿಂದ ಹುಬ್ಳಿಗೆ ಬರಬೇಕಾಗಿತ್ತು. ಆಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವು ಆನ್ಲೈನ್ ರಿಸೆಪ್ಷನ್ ಮಾಡಬೇಕಾಯ್ತು. ನಾವು ಇಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ, ಅಲ್ಲಿ ಮದುವೆ ಆಯ್ತು 23ಕ್ಕೆ, ನವಂಬರ್ 23. ಬಟ್ ನಾವು ಒಂದು ರಿಸೆಪ್ಷನ್ ಇಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಆದರೆ ಸಡನ್ನಾಗಿ ಅವ್ರು ಬರೋದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಆನ್ಲೈನ್ ರಿಸೆಪ್ಷನ್ ಮಾಡಿದ್ವಿ. ಇದ್ರ ಸಂಬಂಧ ಕ್ಯಾನ್ಸಲ್ ಆದ್ರಿ? ಯಾಕೆ ಕ್ಯಾನ್ಸಲ್ ಆಯ್ತು ರೀ? ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆತ್ರಿ. ಅಲ್ಲಿ ಬರೋ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಸಡನ್ನಾಗಿ ಮುಂಜಾನೆ 4 ಗಂಟೆವರೆಗೂ. ಅದಕ್ಕೆ ನಾವು ಇಲ್ಲಿಗೆ ಬರೋದೇ ಇಲ್ಲ ಅಂದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದು ವಿಚಾರ ಬಂತಲ್ಲ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಿದ್ದೆ, ಹೆಂಗೆ ಮಾಡೋದು ಅಂಥೇಳಿ ವಿಚಾರ ಮಾಡಿದ್ಮ್ಯಾಗ ಆಮೇಲೆ ಆನ್ಲೈನ್ಯಾಗ ಇದು ಮಾಡೋಣ ಅಂಥೇಳಿ ನಾವು ಆನ್ಲೈನ್ ಮ್ಯಾಗ ಮಾಡಿದ್ವಿ. ಎಲ್ಲರಿಗೂ ಹೇಳಿಟ್ಟಿದ್ರಿ? ಎಲ್ಲರಿಗೂ ಹೇಳಿಟ್ಟಿದ್ವಿ. ಎಲ್ಲರೂ ಬಂದಿದ್ದು. ಒಂದು 700 ಮಂದಿದು ಇದಿತ್ತು ನಮ್ಮ ಬಜೆಟ್ ಬರೋರು. ಮದುವೆ 23 ನವೆಂಬರ್ಗೆ ಮುಗೀತು, ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ನಾವು ಇಲ್ಲೇ 3 ಡಿಸೆಂಬರ್ಗೆ ರಿಸೆಪ್ಷನ್ ಇಟ್ಟಿದ್ವಿ ಮಧ್ಯಾಹ್ನ. ಎಲ್ಲರಿಗೆ ಕರೆದಿದ್ವಿ ನಾವು. ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಅವ್ರಿಗೆ ಏನು ಮಾಡ್ಬೇಕು, ಸಡನ್ನಾಗಿ ನಮಗೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ನಾವು ಭಾಳ ವೇಟ್ ಮಾಡಿದ್ವಿ ಬರೋದು, ಹೆಂಗಾರ ಬರ್ಬೋದು ಅವರು ಅಂತ ನಮ್ಗೆ ಇದು ಇತ್ತು. ಆದರೂ ಬರಲಿಲ್ಲ. ಭಾಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ಆದರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ವಿಚಾರ ಮಾಡಿ ಇದನ್ನು ಮಾಡಿದ್ದು. ಸ್ಕ್ರೀನ್ ಆನ್ಲೈನ್ ಸ್ಕ್ರೀನ್ ಮೇಲೆ ಅವ್ರಿಗೆ ಕುಂದ್ರಿಸಿ ನಾವು ಇದು ರಿಸೆಪ್ಷನ್ ಇದು ಮಾಡಿದ್ದು. ನೋಡಿ, ಇಂಡಿಗೋ ಕಂಪನಿಯ ಎಡವಟ್ಟಿನಿಂದ ಏನೇನೆಲ್ಲ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ ಅಂಥೇಳಿ. ಸಾವಿರಾರು ಜನ ದೇಶಾದ್ಯಂತ ಇದೇ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಅಂದುಕೊಂಡ ಜಾಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂಥೇಳಿ ದೇಶದಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ದೆಹಲಿಯಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಇಂಡಿಗೋ ವಿಮಾನ ಸಂಚಾರ ರದ್ದು. ಎಲ್ಲ ನಿಯಮಗಳನ್ನು ರದ್ದುಗೊಳಿಸಿದೆ ದೆಹಲಿಯ ಏರ್ಪೋರ್ಟ್. ದೇಶದಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಇವತ್ತೊಂದೇ ದಿವಸ ರದ್ದಾಗಿದೆ. ಇದಕ್ಕೆ ಕಾರಣ ಇಂಡಿಗೋ ಕಂಪನಿಯ ದಿವ್ಯ ನಿರ್ಲಕ್ಷ್ಯ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ತಾಂತ್ರಿಕ ಕಾರಣವೂ ಇಲ್ಲ, ವೇಳಾಪಟ್ಟಿಯ ಬದಲಾವಣೆಯ ಕಾರಣವೂ ಅಲ್ಲ. ನವೆಂಬರ್ 1ನೇ ತಾರೀಕು FDTL ನಿಯಮವನ್ನು ಜಾರಿಗೆ ತಂದಾಗಿನಿಂದ ಪೈಲಟ್ಗಳು ಮತ್ತು ಕಂಪನಿಗಳ ನಡುವೆ ತಿಕ್ಕಾಟ ಶುರುವಾಯಿತು. ನವೆಂಬರ್ 1ನೇ ತಿಂಗಳಲ್ಲಿ 1232 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿತ್ತು. ಆಗಲೇ ಕಂಪನಿ ಎಚ್ಚೆತ್ಕೊಳ್ಬೇಕಿತ್ತು, ಎಚ್ಚೆತ್ಕೊಳ್ಳಲಿಲ್ಲ. ಈಗ ಈ ತಿಕ್ಕಾಟ ದೊಡ್ಡ ಮಟ್ಟದಲ್ಲಾಗಿದೆ. ಪರಿಣಾಮ ದೇಶದಾದ್ಯಂತ ಸಾವಿರ ಸಂಖ್ಯೆಯ ವಿಮಾನ ಪ್ರಯಾಣಿಕರು ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ಆಲ್ಟರ್ನೇಟಿವ್ ಫ್ಲೈಟ್ ಇಲ್ಲ, ಬಟ್